टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯುಗಾದಿ ಹಬ್ಬದ ಬಳಿಕ ಹೊಸ ತಂತ್ರ ಹೂಡೋದಕ್ಕೆ ಯತ್ನಾಳ್ ಪ್ಲಾನ್ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿರುವಂತಹ ಯತ್ನಾಳ್ ತನ್ನ ಆಪ್ತರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಉಚ್ಚಾಟನೆಗೆ ಮರುಪರಿಶೀಲನೆ ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡೋದಕ್ಕೆ ಯತ್ನಾಳ್ ಟೀಮ್ ನಿರ್ಧರಿಸಲಾಯಿತು. ಯತ್ನಾಳ್ ಟೀಮ್ 3 ರೀತಿಯ ಚಿಂತನೆ ನಡೆಸಿದೆ. ಯತ್ನಾಳ್ ಅವರಿಂದಲೇ ಹೈಕಮಾಂಡ್ಗೆ ಮನವಿ ಪತ್ರ ಬರೆಸೋದು, ನಿಯೋಗ ತೆರಳಿ ವರಿಷ್ಠರಿಗೆ ಭೇಟಿ ಮಾಡೋದು, ಹಾಗೆ ಹೈಕಮಾಂಡ್ಗೆ ಹತ್ತಿರವಿರುವಂತಹ ನಾಯಕರಿಂದ ಉಚ್ಚಾಟನೆ ಮರುಪರಿಶೀಲಿಸುವಂತೆ ಒತ್ತಡ ಹಾಕುವುದಕ್ಕೆ ಚಿಂತನೆ ಮಾಡಲಾಗಿದೆ. ಉಚ್ಚಾಟನೆ ಬಳಿಕ ಯತ್ನಾಳ್ ಮೊದಲ ಬಾರಿಗೆ ತವರು ಜಿಲ್ಲೆ ವಿಜಯಪುರಕ್ಕೆ ತೆರಳಲಿದ್ದಾರೆ. ದೆಹಲಿಯಿಂದ ಬಂದು ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ತಮ್ಮ ಬಣದ ನಾಯಕರ ಜೊತೆಗೆ ಸಭೆ ನಡೆಸಿದ್ರು. ಇವತ್ತು ಮಧ್ಯಾಹ್ನ ವಿಜಯಪುರಕ್ಕೆ ಯತ್ನಾಳ್ ತೆರಳಲಿದ್ದಾರೆ. ಯತ್ನಾಳ್ ಭೇಟಿಗೆ ಕಾರ್ಯಕರ್ತರು ಕಾಯ್ತಿದ್ದಾರೆ. ವಿಜೇಂದ್ರ ಬದಲಾವಣೆ ಆಗಲಿದ್ದಾರೆ ಅಂತ ಬಿಜೆಪಿ ರೆಬಲ್ಸ್ ವಿಶ್ವಾಸದಲ್ಲಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಯುಗಾದಿ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗ್ತಾರೆ, ರಾಜ್ಯಗಳಲ್ಲೂ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮಚ್ಚು ಹಿಡಿದು ರೀಲ್ಸ್ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ವಿನಯ್ ಹಾಗೆ ರಜತ್ಗೆ ಜಾಮೀನು ನೀಡಲಾಗಿದೆ. ಮಚ್ಚು ಹಿಡಿದು ಇವರು ರೀಲ್ಸ್ ಅನ್ನ ಮಾಡಿದ್ರು. 24ನೇ ಎಸಿಜೆಎಂ ಕೋರ್ಟ್ ಆರೋಪಿಗಳಿಗೆ ಜಾಮೀನನ್ನ ಕೊಟ್ಟಿತ್ತು. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲಾಧಿಕಾರಿಗಳಿಗೆ ತಲುಪಿದ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಯಾಗುವಂತ ಸಾಧ್ಯತೆ ಇದೆ. ಬಿಬಿಎಂಪಿ 2025ನೇ ಸಾಲಿನ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಜನಪ್ರತಿನಿಧಿಗಳಿಲ್ಲದೆ 5ನೇ ಬಾರಿಗೆ ಬಜೆಟ್ ಇದು ಮಂಡಿಸಲಾಗ್ತಾ ಇದ್ದು 18,000 ಕೋಟಿ ದಾಟಲಿದೆ ಅಂತ ಹೇಳಲಾಗ್ತಾ ಇದೆ. ಇಂದು ಬಿಬಿಎಂಪಿ 2025ನೇ ಸಾಲಿನ ಬಜೆಟ್ ಮಂಡಿಸಲಾಗುವುದು. ಬಜೆಟ್ನಲ್ಲಿ ಏನನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಅನ್ನೋದನ್ನು ನೋಡುವುದಾದ್ರೆ ಆರೋಗ್ಯ ವಲಯಕ್ಕೆ ವಿಶೇಷ ಅನುದಾನ ಸಾಧ್ಯತೆ ಇದೆ. ಇಂದಿರಾ ಕ್ಯಾಂಟೀನ್ಗಳಿಗೆ ಅನುದಾನ, ಹಾಗೆ ಸೇವ್ ಮಾಮ್ ಹೆಸರಿನಲ್ಲಿ ತಾಯಿ ಹಾಗೆ ಶಿಶುಗಳ ಮರಣವನ್ನು ತಗ್ಗಿಸುವುದಕ್ಕೆ ಕಾರ್ಯಕ್ರಮಕ್ಕೆ ಅನುದಾನ ಮೀಸಲಿಡುವುದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಬಿಎಂಪಿ ಶಾಲಾ ಕಾಲೇಜುಗಳಿಗೆ ಬಜೆಟ್ನಲ್ಲಿ ಅನುದಾನ ನೀಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರದ ಸಹಭಾಗಿತ್ವದಲ್ಲಿ ರಸ್ತೆ, ಟನಲ್ ಕಾಮಗಾರಿ, ರಾಜಕಾಲುವೆ, ಮಳೆಗಾಲದ ಪರಿಹಾರ ಕ್ರಮಕ್ಕೆ ಅನುದಾನ, ವೈಟ್ ಟಾಪಿಂಗ್ ರಸ್ತೆಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಅನುದಾನ ನೀಡಲಾಗುವುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಗೆ ವಿಶೇಷ ಅನುದಾನವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಜೊತೆಗೆ ರಾಜಧಾನಿಯಲ್ಲಿ ಹೊಸ ಜಾಹೀರಾತು ನಿಯಮ ಜಾರಿ ಬರುವಂತಹ ಸಾಧ್ಯತೆಯೂ ಇದೆ. ಪಾರ್ಕ್, ಸಾರ್ವಜನಿಕ ಸ್ಥಳಗಳ ಅಭಿವೃದ್ಧಿಗೆ ಅನುದಾನ, ಕೆರೆಗಳು, ನೀರಿನ ಮೂಲಗಳ ಅಭಿವೃದ್ಧಿಗೆ ಅನುದಾನವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಯುಗಾದಿ ಜಾತ್ರಾ ವೈಭವ ಕಳೆಗಟ್ಟಿದೆ. ಈ ಹಿನ್ನೆಲೆಯಲ್ಲಿ ವಾಹನ ದಟ್ಟಣೆ ತಡೆಗೆ ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಬೆಟ್ಟಕ್ಕೆ ಬೈಕ್, ಆಟೋ, ಗೂಡ್ಸ್ ವಾಹನವನ್ನ ನಿಷೇಧ ಮಾಡಲಾಗಿದೆ. ಇಂದಿನಿಂದ ಮಾರ್ಚ್ 31ರವರೆಗೆ ಬಂದ್ ಮಾಡಲಾಗಿದ್ದು ಹನೂರು ತಾಲೂಕು ಕೌದಳ್ಳಿ ಬಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಲಯಾಳಂ ಕಲಿತಾ ಇದ್ದೀನಿ ಅಂತ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ. ಮಲಯಾಳಂ ಕಲಿಯೋದಕ್ಕೆ ಶಿಕ್ಷಕರನ್ನ ನೇಮಿಸಿಕೊಂಡಿದ್ದೇನೆ. ಈಗ ನನಗೆ ಸ್ವಲ್ಪ ಮಲಯಾಳಂ ಮಾತನಾಡೋದಕ್ಕೆ ಬರುತ್ತೆ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ. ಚೆನ್ನೈ ವಿರುದ್ಧ ಆರ್ಸಿಬಿ ತಂಡ ಗೆದ್ದು ಬೀಗಿದೆ. ಚಪಾಕ್ ಮೈದಾನದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 196 ರನ್ ಕಲೆ ಹಾಕಿತ್ತು. 197 ರನ್ ಗುರಿ ಬೆನ್ನಹತ್ತಿದ ಸಿಎಸ್ಕೆ 146 ರನ್ ಗಳಿಸಿ 50 ರನ್ಗಳ ಸೋಲೊಪ್ಪಿಕೊಂಡಿದೆ. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಸ್ಫೋಟಕ ಅರ್ಧ ಶತಕವನ್ನು ಬಾರಿಸಿದ್ದಾರೆ. 32 ಬಾಲ್ ಎದುರಿಸಿ 51 ರನ್ ಅನ್ನು ಹೊಡೆದಿದ್ದಾರೆ. ಇದರಲ್ಲಿ 4 4, 3 ಸಿಕ್ಸರ್ಗಳು ಸೇರ್ಕೊಂಡಿದೆ. ಕ್ಯಾಪ್ಟನ್ ಆಟಕ್ಕೆ ಅಭಿಮಾನಿಗಳು ಬಹುಪರಾಕ್ ಹೇಳಿದ್ದಾರೆ. ಸಿಎಸ್ಕೆ ತಂಡದ ವಿಕೆಟ್ ಕೀಪರ್ ಎಂಎಸ್ ಧೋನಿ ಮತ್ತೊಮ್ಮೆ ವಿಕೆಟ್ ಹಿಂದೆ ಚಾಣಾಕ್ಷತನ ಮೆರೆದಿದ್ದಾರೆ. ಕೇವಲ 0.14 ಸೆಕೆಂಡ್ನಲ್ಲಿ ಶರವೇಗದ ಸ್ಟಂಪಿಂಗ್ ಮೂಲಕವಾಗಿ ಫಿಲ್ ಸಾಲ್ಟ್ ಔಟ್ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.